ಬಿಹಾರದ ಎಲೆಕ್ಷನ್ ಅನ್ನ ಒಂದು ಪುಟಾಣಿ ಹುಡುಗಿ ಗೆದ್ದಿದ್ದಾರೆ. ಹೌದು ವೀಕ್ಷಕರೇ, ಅವರ ವಯಸ್ಸನ್ನ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಕಾವ್ಯ ಹೆಗಡೆ. 34 ವರ್ಷದ ಶ್ರೇಯಸಿ ಸಿಂಗ್ ಒಲಿಂಪಿಕ್ ಶೂಟರ್ ಮತ್ತು ಭಾರತದ ಪ್ರಮುಖ ಮಹಿಳಾ ಕ್ರೀಡಾಪಟುಗಳಲ್ಲಿ ಒಬ್ಬರು. ಸದ್ಯ ಅವರು ನಿತೀಶ್ ಕುಮಾರ್ ಸಂಪುಟದಲ್ಲಿ ಅತ್ಯಂತ ಕಿರಿಯ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಓಮಿಯೋಯಿಂದ 2 ಬಾರಿ ಶಾಸಕಿಯಾಗಿ ಆಯ್ಕೆಯಾಗಿದ್ದವರು ತಮ್ಮ ಕ್ರೀಡಾ ಪ್ರಶಸ್ತಿಗಳು ಮತ್ತು ರಾಜಕೀಯ ಚತುರತೆ ಎರಡನ್ನ ಒಟ್ಟಿಗೆ ಸೇರಿಸಿಕೊಂಡು ಬಿಹಾರದ ಸರ್ಕಾರ ಸಂಪುಟಕ್ಕೆ ಸೇರಿಕೊಂಡಿದ್ದಾರೆ. ಇದು ತುಂಬಾ ಒಳ್ಳೆಯ ವಿಚಾರವಾಗಿದೆ. ಮಾಜಿ ಕೇಂದ್ರ ಸಚಿವರಾಗಿದ್ದಂತಹ ದಿವಂಗತ ದಿಗ್ವಿಜಯ್ ಸಿಂಗ್ ಮತ್ತು ಮಾಜಿ ಸಂಸದ ಉತ್ತಲ್ ಕುಮಾರಿ ಅವರ ಕಿರಿಯ ಮಗಳು ಶ್ರೇಯಸಿ ಸಿಂಗ್ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವಂತಹ ಬಹಳ ಹಿಂದೆಯೇ ಅವರು ಅಂತಾರಾಷ್ಟ್ರೀಯ ವೇದಿಕೆಯ ಮೇಲೆ ಭಾರತದ ತ್ರಿವರ್ಣ ಧ್ವಜವನ್ನ ಹಾರಿಸಿದ್ರು. ಹಲವು ಕ್ರೀಡಾಕೂಟದಲ್ಲಿ ವಿವಿಧ ಪ್ರಶಸ್ತಿಯನ್ನ ಪಡೆದ ಮೂಲಕ ದೇಶದ ಕೀರ್ತಿ ಪತಾಕೆ ಹಾರಿಸುವುದರಲ್ಲಿ ಶೂಟರ್ಗಳಲ್ಲಿ ಕೂಡ ಒಬ್ಬರಾಗಿರುವಂತಹ ಶ್ರೇಯಸಿ ಅವರು ಕ್ರೀಡಾ ಜೀವನದಲ್ಲಿ ಹಲವು ಮೈಲಿಗಲ್ಲು ಕೂಡ ಇದೆ. 2018ರ ಗೋಲ್ಡ್ ಕೋಸ್ಟ್ನ ನಡೆದಂತಹ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಮಹಿಳೆಯರ ಡಬಲ್ ಟ್ರ್ಯಾಪ್ನಲ್ಲಿ ಚಿನ್ನ ಮತ್ತು 2014ರಲ್ಲಿ ಗ್ರಾಹೋದಲ್ಲಿ ಬೆಳ್ಳಿ ಮತ್ತು ಅದಾದ ವರ್ಷ ಇಂಚಿಯಾನ್ನಲ್ಲಿ ನಡೆದಂತಹ ಏಷ್ಯನ್ ಈ ಕೂಟದಲ್ಲಿ ಕಂಚಿನ ಪದಕವನ್ನ ಕೂಡ ಗೆದ್ದಿದ್ದಾರೆ. 81ನೇ ರಾಷ್ಟ್ರೀಯ ಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕವನ್ನ ಗೆದ್ದು 2024ರಲ್ಲಿ ಪ್ಯಾರಿಸ್ನ ಒಲಿಂಪಿಕ್ಸ್ನ ಅರ್ಹತೆಯನ್ನ ಪಡೆದಂತಹ ಬಿಹಾರದ ಮೊದಲ ಆಟಗಾರ್ತಿ ಎನ್ನುವಂತಹ ಹೆಗ್ಗಳಿಕೆಗೂ ಕೂಡ ಪಾತ್ರರಾಗಿದ್ದಾರೆ. ಅವರನ್ನ ಕವಾಟವನ್ನ ಅಲಂಕರಿಸಿರುವಂತಹ ಅರ್ಜುನ ಪ್ರಶಸ್ತಿ ಅವರ ಸಾಧನೆಗೆ ಸಿಕ್ಕಂತಹ ಪ್ರತಿಫಲ ಕೂಡ ಆಗಿದೆ. ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಅವರು ತಮ್ಮ ಮತದಾರರಿಗೆ ಧನ್ಯವಾದವನ್ನು ಹೇಳೋದು ಜೊತೆಗೆ ತಮ್ಮ ಕ್ಷೇತ್ರದ ಜನರಿಗೆ ಹೆಚ್ಚು ಶ್ರಮಿಸುವುದಾಗಿ ಪ್ರತಿಜ್ಞೆ ಕೂಡ ಮಾಡಿದ್ರು. ವಾನಂ ರಚನಾ ಅಂತಾರಾಷ್ಟ್ರೀಯ ಸಂಶೋಧನಾ ಮತ್ತು ಅಧ್ಯಯನ ಸಂಸ್ಥೆಯಿಂದ MBA ಪದವಿಯನ್ನು ಪಡೆದಂತ ಅವರು 76 ಕೋಟಿ ರೂಪಾಯಿ ಆಸ್ತಿ, 133 ಲಕ್ಷ ರೂಪಾಯಿ ಮತ್ತು 94.2 ಲಕ್ಷ ರೂಪಾಯಿ ವಾರ್ಷಿಕ ಆದಾಯವಿದೆ ಅಂತ ಹೇಳಿ ಗುರುತಿಸಿಕೊಂಡಿದ್ದಾರೆ. ಅವರಿಗೆ ಕ್ರೀಡಾ ಖಾತೆ ದೊರೆಯುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಇವತ್ತಿನ ವಿಶೇಷ ಮತ್ತು ಸುದ್ದಿಗಳಿಗಾಗಿ ನೋಡ್ತಾ ಇದ್ದಾರೆ ಫ್ರೀಡಮ್ ಟಿವಿ. ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.